ಏನೋ ಜಗಳ ಆಡಿದಿರಂತೆ. ನಮ್ಮ ಪಾಪ ನಮ್ಮ ಅಕ್ಕ ಮುದ್ದಿನಂತ ಅಕ್ಕಂಗ್ ಬೈದವನಲ್ಲ. ಇವತ್ತಿನ ಬ್ಲಾಗ್ ನಮ್ಮ ಟುಮ್ ಮಾಡ್ತಾನೆ. ಫೈನಲಿ ರೀಚ್ ಆಗಿದ್ದೀವಿ. ಗಾಯ್ಸ್ ಮಲ್ಗಿ ಎದ್ದಿದ್ದೀವಿ ನೋಡಿ ಗೈಸ್. ಈಗ ಬೆಳಗ್ಗೆ ಹೊತ್ತು ವ್ಯೂ ನೋಡಿ, ಮತ್ತೆ ವಾಲ್ಪೇಪರ್ ಥರ ಇದೆ. ನಂಗೆ ಆಚೆ ಹೋಗೋಕ್ಕೆ ಆಗ್ತಾಯಿಲ್ಲ ಮನಸ್ಸು. ಒದ್ದೆ ಇದೆ, ಕಾಲೆಲ್ಲ ಒದ್ದೆ ಆಗ್ಬಿಡುತ್ತೆ. ಚಳಿ 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 ಫುಲ್ ಫೀಲಿಂಗ್ ನನಗೆ. ಆ್ಯಂಡ್ ಆಚೆ ಜೋರು ಮಳೆನೂ ಇದೆ. ಈಗಲೂ ಮಳೆ ನಿಂತಿಲ್ಲ ನೋಡಿ. ನೋಡಿ ಆಚೆ ಬಂದ್ಬಿಟ್ಟವಳೆ. ಅಣೆ ಬಾ ನೋಡಿ ಗೈಸ್. ನನಗೆ ಇಳಿಸ್ಬಿಟ್ಲು, ನೀರಲ್ಲಿ ಇಳಿಸ್ಬಿಟ್ಲು. ನನಗೆ ನೀರಲ್ಲಿ ಇಳಿಸ್ಬಿಟ್ಲು ನೋಡಿ. ಏಯ್ ರಾಣಿ ಬಾ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮಳೆ ಹಿಂಗೈತಿ. ಕಾಲೆಲ್ಲ ಕೈಯೆಲ್ಲ ಗಲೀಜ್ ಮಾಡ್ತಿದ್ವಿ ಗೈಸ್. ನಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನೋಡಿ. ಬ್ರೇಕ್ಫಾಸ್ಟ್. What is the farm? Hi, so welcome back to my new vlog. Guys, ಇವಾಗ ಈ ರೆಸಾರ್ಟಿಂದ ಇನ್ನೊಂದು ರೆಸಾರ್ಟ್ ಹೊರಟಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಮ್ಮ ಟುಮ್ ಮಾಡ್ತಾನೆ. ಬೈಕೊಂಬಿಡಿ ಪ್ಲೀಸ್ ಗೈಸ್. ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಕ ಎಲ್ಲ ಹೋಗಿದ್ಲು, ಇವಾಗ ಬಂದವಳೆ ನೋಡಿ. ಅಷ್ಟು ನಿದ್ದೆ ಮಾಡಿದ್ರೆ ನಿದ್ದೆ ಸಾಲಲ್ಲ. ಬನ್ನಿ ಗೈಸ್, ನಾವು ಹೋಗಿ ಕಾರಲ್ಲಿ ಎಲ್ಲ ಲಗೇಜ್ ಎಲ್ಲ ಫಿಟ್ ಮಾಡೋಣ. ಗೈಸ್ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಗೈಸ್ ಬನ್ನಿ ಹೊಡೋಣ. ಮಮ್ಮಿ ಅಕ್ಕ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ ನೋಡಿ. ಇವಾಗ ಬಂದವಳು. ಇಷ್ಟೊತ್ತು ಎಷ್ಟು ಟೈಮು? 10 ಬೇಗ ನೋಡಿ ಗೈಸ್. ನಮ್ಮ ರಾಣಿ ಸಣ್ಣ ಆಗಿದ್ಯಾ ನೀನೇ ಅಂದ್ಕೊಂಡ? ಹಾಂ ಆಗಲ್ಲ, ಸಣ್ಣ ಆಗೋಳು ಗೈಸ್. ನಮ್ಮ ಅಕ್ಕ ಸಣ್ಣ ಆಗೋಳು ಕ್ಯೂಟಾಗಿ ಕಾಣಿಸ್ತಿಲ್ಲ. ಮುಖ ತೊಳೆದಿಲ್ಲ ಅಂತೆ, ಅದು ಸೆಕೆಂಡ್. ಅದು ನಾರ್ಮಲಾಗಿ ತೊಳೆಯಲ್ಲ ಅವಳು ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ಮಳೆಯಲ್ಲಿ ಆ ಸೀನರಿ ಸಾಕಾಗಿದೆ ಗೈಸ್. ಬನ್ನಿ ಇವಾಗೆಲ್ಲ ಲಗೇಜ್ಗಳು ಎತ್ಕೊಂಡು ರೂಮ್ಗಳಿಗೆ ಹೋಗೋಣ. ಇವತ್ತು ಒಳ್ಳೆ ನಿದ್ದೆ ಮಾಡಬೇಕಂತ ಫಿಕ್ಸ್ ಆಗಿ ನಾನಂತೂ. ನನಗೆ ಈ ಥರ ವೆದರಲ್ಲಿ ಎಲ್ಲೂ ಹೋಗ್ಬಾರ್ದು, ಒಳ್ಳೆ ವೈಬ್ ಎಂಜಾಯ್ ಮಾಡಿ ಒಳ್ಳೆ ನಿದ್ದೆ ಮಾಡಬೇಕು ಅಂತ ತುಂಬ ಇಷ್ಟ ಗೈಸ್. ಬೆಂಗಳೂರಲ್ಲಿ ಸೌಂಡು, ಟ್ರಾಫಿಕ್ಕು, ಕೊಯ ಸೌಂಡ್ಗಳು ಅದೆಲ್ಲ ಕೇಳಿ ಸಾಕಾಗ್ಬಿಟ್ಟಿದೆ. ಒಂಥರ ಚೆನ್ನಾಗಿದೆ, ನೆಮ್ಮದಿ ನಿದ್ದೆ ಮಾಡಬೇಕು. ಎಲ್ಲ ಲಗೇಜ್ಗಳು ಎತ್ಕೊಂಡಾಡ್ತಿದ್ದೆ. ನಾನು ರಾಣಿ ಎತ್ಕೊಂಡಾಡೋದು ಒಂದು ಕೆಲಸ ಆಗ್ಬಿಟ್ಟಿದೆ. ರಾಣಿ ಇವಳು ಬೆಲ್ಟ್ ಬೇರೆ ಬಿಟ್ಟು ಬಂದ್ಬಿಟ್ಟವಳೆ. ಇವಳು ಎತ್ಕೊಂಡೇ ಓಡಾಡ್ತಾ ಇರ್ಬೇಕು ಅನ್ಸ್ತಿರತ್ತೆ. ಏನಕ್ಕಾದ್ರೂ ಕರ್ಕೊಂಬರಿ ಹಿಂಸೆ ಹೇಳ್ತವ ನನಗೆ ಅಂತ ಅಲ್ವಮ್ಮ? ನನ್ನ ಬಿಡ್ರಿ ನಿಮ್ದು ಹೇಳ್ರಿ ಹೆಂಗೈತೆ ಲೈಫು. ಗೈಸ್, ಸೊ ನಾವು ಈ ರೆಸಾರ್ಟ್ ಬಂದಿದ್ದೀಲ್ವಾ, ಕ್ಲೌಡ್ ಸಿಟಿ ನೋಡಿ. ಸೊ ನಾವೀಗ ಹೋಗಿದ್ವಲ್ಲ ಬೆಳಗ್ಗೆ, ಅದೇ ರೆಸಾರ್ಟ್ ಅವ್ರದ್ದು ಇನ್ನೊಂದು ರೆಸಾರ್ಟ್ ಇದು. ಸೊ ಇದು ಕ್ರಿಕೆಟ್ ಬೇಸ್ ಮೇಲೆ ಮಾಡಿರೋದು. ಇಲ್ಲಿ ತುಂಬ ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಇದೆ. ಸ್ಪೋರ್ಟ್ಸ್ ಇದೆ ಇಲ್ಲಿ ಸಖತ್ತು ಆಡೋಕ್ಕೆ. ಬಾಸ್ಕೆಟ್ಬಾಲ್ ಎಲ್ಲ ಇದೆಯಂತೆ. ಬಟ್ ನೋಡೋಣ ಅದೆಲ್ಲ ಆಡೋಕ್ಕಾಗುತ್ತಾ ಅಂತ. ಚಳಿ ಇದೆ ಗಾಯ್ಸ್. ನಂಗೆ ಚಳಿ ಇದ್ರೆ ಫುಲ್ ಲೇಜಿ ಫೀಲಿಂಗು. ಚಳಿ ಇದೆಯಲ್ಲ, ಚಳಿ ಇದ್ರೆ ಲೇಜಿ ಫೀಲಿಂಗ್ ಒಂಥರ. ಸ್ಲೀಪಿ ನನ್ನ ಕಾರಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಮುಂಚೆ ಹಿಂಗಿರಲಿಲ್ಲ, ಇವಾಗ ಯಾಕೋ ಕಾರಲ್ಲಿ ನಿದ್ದೆ ಬರುತ್ತೆ ನೋಡಿ ಗೈಸ್. ಹಳೆ ಕ್ರಿಕೆಟ್ ಪ್ಲೇಯರ್ಸ್ ನೋಡಿ. ಫಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ದು ಅನ್ಸುತ್ತೆ. ಫೈನಲಿ ಅರ್ಧ ಗಂಟೆ ಆದಮೇಲೆ ರೂಮ್ಗಳು ರೆಡಿಯಾಗಿದೆ. ಬನ್ನಿ ಅಂತ ಹೋಗ್ತೀವಿ ನೋಡಿ. ಬನ್ನಿ ಇವಾಗ ನಾನು ರೂಮ್ ಟೂರ್ ಮಾಡ್ತೀನಿ. ಸೊ ಈಗ 3 ರೂಮ್ ಬೇಕಿದ್ದು ನಮಗೆ. 2 ರೂಮ್ ರೆಡಿ ಇದೆ ಅಂತೆ. 2 ರೂಮಲ್ಲಿ ಒಂದರಲ್ಲಿ ನಾಯಿ ಇಟ್ಬಿಟ್ಟು ಲಗೇಜ್ ಇಟ್ಕೊಳ್ಳಿ, ಲಂಚ್ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇಸ್ಮೆಂಟಲ್ಲಿ ಒಂದಿದೆ, ಇನ್ನು 2 ಮೇಲೆ ಇದೆಯಂತೆ. ಬನ್ನಿ ನೋಡೋಣ. ರಾಣಿಗೆ ಸಾಹಿಲ್ಗೆ ಒಂದು ರೂಮ್. ಪ್ರೈವೇಟ್ ನಾವು ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೀವಿ. 2 ಪ್ರೀಮಿಯಂ. ನಮ್ಮ ಅಕ್ಕ ಇಲ್ಲಿ ಆಗ್ಲೇ ಬಂದಿದ್ದಾಳೆ ಪ್ರೈವೇಟ್ ಪೂಲ್ ಅಲ್ಲಿ. ನಾವು ಬಂದಿಲ್ಲ. ಇದೇ ರೂಮಾ? ಹಂಗಂದ್ರೆ ನೀನು ಪ್ಲೀಸ್ ಹೋಗು ನಡಿ. ಇನ್ನೊಂದು ರೂಮ್ ತೋರಿಸ್ತಾರೆ ಅಂತ ನಡ್ರಿ ಗೈಸ್, ಹೋಗೋಣ. ಗೈಸ್ ಹೋಯ್ತಿಲ್ಲ ಆಚೆ. ಇನ್ನೊಂದು ರೂಮ್ ನೋಡ್ಕೊಂಡ್ ಬರೋಣ. ನಮ್ಮ ರೂಮ್ ಆಯ್ತು. ಇವಾಗ ಮೇಲೆ ಇನ್ನೊಂದು ರೂಮ್ ನೋಡ್ಕೊಂಬ ಅಂತ ಹೋಗ್ತಿದೀವಿ. ಹೋಗೋಣ. ಅಕ್ಕ ರೂಮ್, ಮಮ್ಮಿ ಅಕ್ಕ ರೂಮ್, ರಾಣಿ ರೂಮ್. 3 ಜನ ಹೆಣ್ಮಕ್ಳು ಒಂದೇ ರೂಮಲ್ಲಿ ಇರ್ತಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು, ರಾಂಗ್ ಗುರು. ಎಲ್ಲ ಇದೆ, ಪೂಲ್ ಇಲ್ಲ ಅಷ್ಟೇ. ಸೇಮ್. ನಾವು ಈಗೇನು ಪೂಲ್ಗೆ ಹೋಗಿ ಬೀಳಲ್ಲ. ನಾನು ಒಬ್ಬನೇ. ಮಳೆಯಲ್ಲಿ ಯಾರು ಸಕ್ಕತ್ತಾಗಿದೆ ನೋಡಿ ಗೈಸ್. ಇನ್ನು ಕ್ಲೀನ್ ಆಗ್ತಿದೆ ಗೈಸ್. ಇದು ಸ್ಯಾಮ್ ಟೀಮ್ ಅವ್ರದ್ದು ರೂಮ್.
ಸೊ ಬನ್ನಿ, ನಮ್ಮ ರೂಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಹೋಗಿ ಫಸ್ಟು ಸ್ವಿಮ್ಮಿಂಗ್ ಪೂಲ್ ಇಳಿಯೋಣ, ಬನ್ನಿ ಹೋಗೋಣ. ಗೈಸ್ ಇವಾಗ ರೂಮ್ ಟೂರ್ ಸ್ಟಾರ್ಟ್ ಮಾಡೋಣ. ಇದು ಡೋರು, ಇದು ವಾಚ್ಮೆನ್, ಸ್ಯಾಮ್ಸಂಗ್ ಇರೋ ಇದು, ಸಾರಿ ಗೊತ್ತಾಗಿಲ್ಲ ಗೈಸ್. ಇದು ಸೋಫಾ ಸ್ವಲ್ಪ ಇಡಿ, ವಿಡಿಯೋ ಇಡಿ, ಹೆಲ್ಪ್ ಮಾಡು ಗೈಸ್. ಸೋಫಾ ಚೆನ್ನಾಗಿತ್ತು, ನಮ್ಮ ಮನೆಗೆ ತಗೊಂಡಾಗ. ರಾಣಿ, ಇದು ರಾಣಿ ಸೈಡ್ ಬಾ. ಇದು ಈ ಸೋಫಾ ಮೇಲೆ ಹಿಂಗೆ ಮಾಡ್ಕೊಂಡು ಅದಕ್ಕೆ ಇದು ತುಂಬ ಡಿಫ್ರೆಂಟ್ ಇದೆ ಗೈಸ್, ಗಟ್ಟಿ ಇದೆ. ಇದು ನೋಡಿ ಪೇಂಟಿಂಗ್ ಚೆನ್ನಾಗಿದೆ. ನೆಕ್ಸ್ಟು ಇಲ್ಲೊಂದು ಟೇಬಲ್ ಇದೆ, ಇಲ್ಲೊಂದು ಟಿವಿ ಇದೆ ಗೈಸ್. ಟಿವಿ ಆನ್ ಮಾಡೋದ? ಟಿವಿ ಹೆಂಗೆ ಆನ್ ಮಾಡೋದು? ಟಿವಿ ಆನ್ ಮಾಡಿ ಸ್ವಿಚ್ ಕೊಟ್ಟಿಲ್ವ? ಟಿವಿ ಆಮೇಲೆ ನೋಡೋಣ ಗೈಸ್, ಬನ್ನಿ. ಇದು ಬೆಡ್ಡು, ಈಗ ಹೋಗ್ಬಿಡಿ ವೈಟ್. ಫೋನ್ ಮಾಡ್ಬೋದು ಗೈಸ್, ಮಮ್ಮಿ ಫೋನ್ ಮಾಡೋಣ. ಕಾಲು ಹೋಗ್ಬಿಟ್ಟು ಬೇಡ ಫೋನ್ ಮಾಡೋದು. ಆ್ಯಂಡ್ ಇವಾಗ ಬಂದರೆ ಈ ಕಡೆ ಒಂದು ವಾಶ್ರೂಮ್ ಇದೆ. ಎಕ್ಸ್ಕ್ಯೂಸ್ ಮಿ, ಬನ್ನಿ. ನಾವು ಅವಾಗ ಫಸ್ಟ್ ಇದ್ದೀವಿ, ಸೆಟಲ್ ಇದ್ದಿರ್ಲಿಲ್ಲ ಗೈಸ್. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇಲ್ಲಿದೆ ಹ್ಯಾಂಡ್ ವಾಶು, ಮಿರರ್ ನೋಡಿ ಸಕ್ಕತ್ತಾಗಿದೆ. ಇಲ್ಲಿ ಸ್ನಾನ ಮಾಡೋದು, ಇದು ವಾಶ್ರೂಮ್. ನೆಕ್ಸ್ಟು ಈ ಕಡೆ ಕಬೋರ್ಡ್ಸ್ ಇದೆ ಗೈಸ್. ಹಾಂ ಗೈಸ್ ನೋಡಿ, ಕಬೋರ್ಡ್ ಇದೆ, ಲೈಟ್ ಆನ್ ಆಯಿತು. ಇಲ್ಲಿ ಓವನ್ ಇದೆ, ಇದು ಕಾಫಿ ಟೀ ಎಲ್ಲ ಬಿಸಿ ಮಾಡ್ಕೊಳ್ಳೋದು. ಇಲ್ಲಿ ಬಂದು ಇಲ್ಲೊಂದು ಇದು ಕುಕ್ಕರ್, ಸ್ಮಾರ್ಟ್ ಕುಕ್ಕರ್. ಇದರಲ್ಲಿ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಬೇಗ ಕುಕ್ ಆಗುತ್ತೆ. ರೆಗ್ಯುಲೇಷನ್ ಗೊತ್ತಾ ಗೈಸ್? ಆಮೇಲೆ ಕಾಫಿ ಮಾಡ್ಕೊಳ್ತೀನಿ. ಕಾಫಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಳ್ತೀವಿ. ಅದಕ್ಕೆ ರೂಮ್ ತೋರಿಸ್ಬಿಡ್ತೀನಿ. ಸ್ಟಡಿ ಟೇಬಲ್ ಅಂತ ಇದೆ, ಇಲ್ಲಿ ಲ್ಯಾಂಪ್ ಇದೆ ಒಂದು. ಅದೇನಾದ್ರು ಹಾಕೋಬೋದಾ ಅಂತ ನೋಡ್ತಾವ್ ಬ್ಯಾಗ್ಗೆ. ಚೆನ್ನಾಗಿದೆ ನೋಡಿ, ನಂಗೆ ಪೂಲ್ ಏರಿಯಾ ಇಷ್ಟ ಆಯ್ತು ನೋಡಿ. ವಾವ್, ಈಗ ಇಳಿಸ್ಬೋದಲ್ಲ ಯಾರನ್ನಾದ್ರೂ ಪೂಲಲ್ಲಿ ಅಂತ ನಾನು ಯಾರನ್ನ ಇಳಿಸೋದು? ಫುಲ್ ಗಿಳಿಯನ್ ವಾಯ್ಸ್, ಹೋಲ್ಡ್ ದಿಸ್ ವಾಯ್ಸ್, ಫುಲ್ ಗಿಳಿಯನ್ ವಾಯ್ಸ್. वही कसम से बोल रहा हूँ भैया, ನಾನು ಹೇಳ್ತೇನೆ ಇಲ್ಲಿ ಕಾಲೇಜ್ ಬಟ್ಟೆ ಇಲ್ಲ, ಕಾಚೆ ಇಲ್ಲ, ಬಿಟ್ಬಿಡೋಣ. ಚಡ್ಡಿ ಪ್ಲೀಸ್. ಅಯ್ಯೋ ಪ್ಲೀಸ್, ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ ಅಣ್ಣ, ಕಾಚೆ ಇಲ್ಲ ಅಣ್ಣ, ಬಿಟ್ಬಿಡೋಣ. ತಲೆ ಇಟ್ಬಿಡು. ಅಯ್ಯೋ ಹೈಟ್ ಇಲ್ಲ, ಏಟ್ ಬೀಳುತ್ತೆ. ಬಟ್ಟೆ ಇಲ್ಲ, ಕಾಚೆ ಇಲ್ಲ, ಪ್ಲೀಸ್ ಬಿಟ್ಬಿಡಿ. ಬಂದಿಲ್ಲ, ಪ್ಲೀಸ್ ಬಿಟ್ಬಿಡಿ. ಪ್ಲೀಸ್ ಬಾ ಬೇಡ, ಈಗ ಎತ್ಬಿಡ್ತೀನಿ. ಮಾತಾಡ್ತೀನಿ, ಮಾತಾಡ್ತೀನಿ. ಮಾತಾಡ್ಬೇಕು. ಫಿಕ್ಸ್ ಮಾಡಿ ಪ್ಯಾಂಟ್ ಅಲ್ಲಿ ಪ್ಯಾಂಟ್ ಇಲ್ಲ ಅಲ್ವಾ? ಒಂದ್ ನಿಮಿಷ ಏಟ್ ಬಿಡ, ಶೇರ್ ಬಿಡ್ತೀನಿ. ಒಂದ್ ನಿಮಿಷ ನೋಡಿ, ಹೈಟ್ ಇಲ್ಲ ಬ್ರೋ, ಅದು ಏಟ್ ಬೀಳುತ್ತೆ ಬ್ರೋ. ಹೈಟ್ನ ಒಂದ್ ನಿಮಿಷ ನೋಡ್ತೀನಿ, ತೆಗೆದ್ಬಿಡು. ಒಂದ್ ನಿಮಿಷ ನೋಡಿ, ಹೈಟ್ ಇಲ್ಲ ಬ್ರೋ, ಅದು ಏಟ್ ಬೀಳುತ್ತೆ ಬ್ರೋ. ಚಂದ್ರ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟೆ, ಕೈಸ್ ಅವನೇ ಹೋಗ್ಬಿಟ್ಟೆ. ದೂರ ಇದ್ರೆ ಒಳ್ಳೇದು, ನನ್ನ ಹಾಕೊಂಡ್ಬಿಡ್ತೆ ನೋಡಕ್ಕೆ. ಧೂಮ್ ರೇಂಜಿಗೆ ಎತ್ತ ನೋಡಿ. ಬಾಯ್ಸ್ ನಾನು ಹೋಗ್ಬೇಕು. ಬನ್ನಿ ಬಾಯ್ಸ್ ಸೇವ್ ಮಿ ಪ್ಲೀಸ್. ನಾನು ಆಚೆ ಹೋಗ್ಬೇಕು. ಬಿಸಲ್ ರಾಯ ಬೆಡ್ ಗಲೀಜ್ ಗೊತ್ತಾ? ಮಂಜ ದಿನ ಈ ಕಡೆ ಇಟ್ಕೊಳ್ತಲ್ಲ. ಆಯ್ತು ಗಲೀಜಾಗುತ್ತೆ. ಜಾಸ್ತಿ ಒಂದು ನಿಮಿಷ ರೂಮ್ ಎಲ್ಲ ಗಲೀಜ್ ಮಾಡ್ಬಿಟ್ಟು. ರೂಮ್ ಎಲ್ಲ ಗಲೀಜ್.
ನಾನು ವರ್ಷ ಬಟ್ಟೆ ಕಾಲಿಡ್ತಾ ಇದ್ದೀನಿ. ಬಂದ್ಕೋಣ. ಯಾರು ಹಿಡಿಯಲ್ಲ. ನೀನು ಎಷ್ಟೋ ದಾಡ್ರ ನಾನೊಬ್ಬ ನಾಕಕ್ಕಾಗಲ್ಲ. ಇದೇ ಮಾತು. ಆಯ್ತು ಒಂದು ಕಾಲ್ ಜಾಸ್ತಿ ಇರ್ತೀನಿ. ಜಾತಿ ಕಾಲು ಬಿಡೋದು. ಅದು ಚೆನ್ನಾಗಿತ್ತು. ಜಾಗ ಚೆನ್ನಾಗಿದೆ. ಇನ್ನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಗೈಸ್ ಅವನ್ನೆಲ್ಲ ಆಚೆ ಹೊಟ್ಟೆ. ಈಗ ಈ ರೆಸಾರ್ಟ್ ಏನು ಟೂರ್ ಇದೆ ಎಲ್ಲ ಟುಮ್ ಮಾಡ್ತಾನೆ. ಆ್ಯಂಡ್ ಇದನ್ನ ಬ್ಲಾಗ್ ನೀನೇ ಮಾಡಿ ಟುಮ್ ಬಾಯ್ ಸಿ ಯು ಆಫ್ಟರ್ ಸಮ್ ಟೈಮ್. ಗೈಸ್ ಅಣ್ಣ ಪೂಲಿಗೆ ತಳ್ಬಿಟ್ಟಿದ್ದ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ನನ್ನ ಔಟ್ಫಿಟ್ಟು ಹೆಂಗಿರೋ ತೋರಿಸ್ತೀನಿ. ನಾನು ಇವತ್ತು ಔಟ್ಫಿಟ್ ಹಾಕ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿದ್ದೀನಿ ಗೈಸ್, ರೆಡಿ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೇರ್ ಸೆಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಔಟ್ಫಿಟ್ ಹಾಕೊಳ್ಳೋಣ. ಐರನ್ ಬಾಕ್ಸ್ ತರಿಸಿದೆ, ಆದರೆ ಐರನ್ ಏನು ಭಾಳ ಚೆನ್ನಾಗೇ ಇದೆ ಅನಿಸ್ತೈತೆ. ಸೊ ಔಟ್ಫಿಟ್ ರೆಡಿ ಹೆಂಗಿದೆ ಕಮೆಂಟ್ ಹಾಕಿ. ಸೊ ಎಷ್ಟೆಲ್ಲ ಉಂಡಿ ಎಷ್ಟೆಲ್ಲ ಕರೆಕ್ಟಾಗಿದೆ. ಬನ್ನಿ ಗೇಮ್ಸ್ ಊಟ ಮಾಡ್ಕೊಂಡು ಗೇಮ್ಸ್ ಆಡಕ್ಕೆ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಯಾರೋ ಚಪ್ಪಲಿ ಹಾಕೊಂಡು ಓಡ್ತೀನಿ ಹಿಂಗೆ. ನೋಡಿ ಸೀನ್ರಿ ಏನಿದೆ. ಆಹಾ, ಅದಕ್ಕೆ ನನಗೆ ವಯನಾಡ್ ಅಂದರೆ ಸ್ವಲ್ಪ ಇಷ್ಟ. ಅಲ್ಲಿ ಶೂ ಸಿಕ್ತು. ಇದು ಅಣ್ಣನ ಶೂನೇ. ನೋಡಿದ್ರೆ ಸಾಯಿಸ್ಬಿಡ್ತಾನೆ ನನಗೆ. ಯಾರು ನನ್ನ ತಪ್ಪಲ್ಲ ಗೈಸ್, ಅವ್ನು ತಪ್ಪು. ಬಿಕಾಸ್ ನಾನು ತಂದು ನನಗೋಸ್ಕರ ಅವ್ನ ಶೂನೇ ತಂದು ಇದು. ಆದರೆ ನನಗೋಸ್ಕರ ತಂದು ಅವ್ನು ಹಾಕೊಂಡು ಹೋದ. ಅದಕ್ಕೆ ಅವ್ನು ತಂದು ನಾನು ಹಾಕೊಂಡಿದ್ದೀನಿ. ನನಗೆ ಸಕ್ಕತ್ತಾಗೈತೆ. ಇಲ್ಲಿ ನೋಡಿ ಫೋಟೋಶೂಟ್ ನಡೆಸಿದೆ ನೋಡಿ ಗೈಸ್. ಇದು ಸಕ್ಕತ್ತಾಗಿದೆ ಜಾಗ. ಇದ್ರ ಜಾಗ ಏನೋ ಅಂತ ನೆಮ್ಮದಿ ಇರುತ್ತೆ ಗೈಸ್. ಯಾವ ಟೆನ್ಷನ್ ಇರಲ್ಲ, ಯಾರಿಗೂ ಏನು ಹೇಳಂಗಿರಲ್ಲ ಕೇಳಂಗಿರಲ್ಲ. ನೆಮ್ಮದಿಯಾಗಿರ್ಬೋದು. ಬೆಳಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗೋ ಟೆನ್ಷನ್ ಇಲ್ಲ. ಈ ವೆಕೇಶನ್ ತುಂಬಾ ಖುಷಿ ಆಗ್ತಿದೆ ನನಗೆ. ತುಂಬ ದಿವಸ ಆಗ್ಬಿಟ್ಟಿದ್ದು ಆಚೆ ಬಂದು ಫ್ಯಾಮಿಲಿ ಎಲ್ಲ. ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲೇನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಬಂದಿದೆ ಇಲ್ಲಿ ಫಸ್ಟ್ ನಮ್ಮ ಮಕ್ಕಳೆಲ್ಲ ಕೆಲಸ ಮಾಡ್ತಿದ್ವಿ ಗೈಸ್. ಇಲ್ಲ ಕಟ್ಟಬೇಕಾದ್ರೆ ಇವಳೆಲ್ಲ ಕಟ್ಟಿದ್ದು. ಬನ್ನಿ ನೋಡೋಣ ಏನೇನೈತೆ. ಓಕೆ, ಎಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇಲ್ಲಿ? ಓಕೆ ಓಕೆ ಓಕೆ. ನೀನೇನು ಆಡಿದೆ ಲಾಸ್ಟ್ ಟೈಮ್ ಬಂದು? ಇಲ್ಲಿ ನೋಡಿ ಸೈಕಲ್ ಓಡಿಸ್ಕೊಂಡು ಹೋಗೋದು ಹಿಂಗೆ ಅದೆಲ್ಲ ಐತೆ. ಏನೋ ಒಂಥರ ಎಷ್ಟು ಖುಷಿ ಆಗತ್ತೆ ಗೈಸ್. ಗ್ರೀನರಿ ಯಪ್ಪ. ಇದೇ ಚಿಕ್ಕ ವಯಸ್ಸಲ್ಲಿ ನಮ್ಮ ಜೈ ಪಾರ್ಕಲ್ಲಿ ಇದೆಲ್ಲ ಆಟ ಆಡ್ತಿದ್ವಿ. ಕುತ್ಕೊಂಬೋದಾ? ಯಾರು ನೋಡ್ತಿಲ್ಲ. ಕುತ್ಕೊಂಬಿಡೋಣ, ಯಾರು ನೋಡ್ತಿಲ್ಲ. ಇದು ಚೋಹಾ ಸಕ್ಕತ್ತಾಗಿದೆ ಸಿದ್ದಿ. ತಳ್ಳು ಬಾಯಿಲ್ ಬ್ರೋ ಬನ್ನಿ ಬ್ರೋ ತಳ್ಳಿ. ಲಾ ಸಕ್ಕತ್ತಾಗಿದೆ ಇದು ಒಂಥರ. ಲಲ್ಲಾ ಲಲ್ಲ ಲಲ್ಲ. When I'm scared, I send a flare and you're here in a flash. When I ask, oh dear love, where did we come from? You say that like a song. I had the will and mission. ಚೆನ್ನಾಗಿದ್ಯಾ? 4ನೇ ಸತಿ ಇಳಿಸ್ತೀವಿ ಇವರು. ಇಲ್ಲಿ ಬನ್ನಿ ಡಯಟ್ ಮಾಡಬೇಕು ಅನ್ಸುತ್ತೆ ನನಗೆ. ಯಾಕಂದರೆ ಚೆಂದ ತಿನ್ಬಿಟ್ಟಿದ್ದೀನಿ ಸಾಕು. ವೆಸ್ಟ್ ಊಟ ಮಾಡ್ಕೊಂಡು ಇಂಡೋರ್ ಗೇಮ್ಸ್ ಇದೆ ಅಂತೆ. ಸೊ ನೋಡೋಣ ಬನ್ನಿ. ನೋಡಿ ಸಕ್ಕತ್ತಾಗಿದೆ. Guiding me out the
When I'm scared, I send a flare and you're here in a flash. When I ask, oh dear love, where did we come from? You say ಟೀಮಲ್ಲಿ ಹಾಕೊಂಡಿನಿ ನೋಡಿ, ಹೆಂಗ್ ಜೋಡಿಸ್ಕೊಡೋರು ಬ್ಲ್ಯಾಕ್ ಇಲ್ಲಿ ಒಂದು ಹೊಡಿತಿಲ್ಲ. ಎಷ್ಟು ದೊಡ್ಡ ರೂಮ್ ಇದೆ ಇಲ್ಲಿ ನೋಡಿ. ಇವಳು ನನ್ನ ಬ್ಯಾಗಲ್ಲೇ ಬಂದು ಮಲ್ಕೊಳ್ಳೋದು, ನನ್ನ ಬ್ಯಾಗ್ ಒಳಗಡೆ. ಓಯ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಇಷ್ಟು ದೊಡ್ಡ ರೂಮ್ ಏನಕ್ಕೆ ಮಾಡಿರೋದು? ಹಾಂ, ಇಷ್ಟು ದೊಡ್ಡ ರೂಮ್ ಏನಕ್ಕೆ ಮಾಡಿರೋದು? ಮಾತಾಡಿ. ಸೊ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಅಣ್ಣ ಇನ್ನೂ ಬಂದಿಲ್ಲ, 8:30 ಆಯಿತು, ಏನೋ ಕೆಲಸ ಮೇಲೆ ಹೋಗಿದ್ದಾನೆ. ಊಟ ಮಾಡಿ guiding me out the ಹೋಗ್ಬಿಟ್ಟವನೆ. ಇವಾಗ ಬಂದು ನೋಡಿ 10 ಗಂಟೆ ಟೈಮು. 10 ಗಂಟೆಗೆ ಬಂದವನೆ. ಎಲ್ಲೋಗಿದ್ದ, ಯಾರ ಜೊತೆ ಹೋಗಿದ್ದ ಏನು ಹೇಳ್ತಿಲ್ಲ. ಮಮ್ಮಿ ಭಯ ಇಟ್ಟಿಲ್ಲ ಇವನಿಗೆ. ನೋಡಿ ಹೆಂಗೆ ಕೂತ್ಕೊಂಡು ಇವಾಗ ತಿಂತಾನೆ. ಸ್ಮೆಲ್ ಬರ್ತಿದೆ, ಸ್ಮೆಲ್ಲು. ನೋಡಿ ನೋಡಿ ಅವ್ನು ಮಾತಾಡೋ ವೇ ಚೇಂಜ್. ಸ್ವಲ್ಪ ಈ ಕಡೆ ಅವ್ನು ಮಾತಾಡೋ ವೇ ಚೇಂಜ್ ಆಗ್ತಿದೆ ನೋಡಿ. ಕಂಟ್ರೋಲ್ ಗೈಸ್, ಇವತ್ತು ಟುಮ್ ವ್ಲಾಗ್ ಮಾಡೋದು ಬಿಟ್ಟಿದ್ನಲ್ಲ. ಟುಮ್ ವ್ಲಾಗ್ ಹೆಂಗೆ ಮಾಡಿದ್ದಾರೆ ಅಂತ ನೀವು ಕಾಮೆಂಟ್ ಹಾಕಿ. ಬಟ್ ಅದು ಬಿಟ್ಟರೆ ನಮ್ಮ ಟುಮ್ ಅಣ್ಣ ಅವರು, ಟುಮ್ ಅವರೇ ಏನೋ ಜಗಳ ಆಡಿದಿರಂತೆ. ಹಾಂ, ನಮ್ಮ ಅಕ್ಕದ ಜಗಳ ಆಗಿದೆ ಅಂತ ಟುಮ್ದು. ನಮ್ಮ ಅಕ್ಕಗೆ ಬಾ ಇಲ್ಲಿ ನಾನು ಬಂದಿದ್ದೀನಿ ಅಂದರೆ ನಾನು ಬರಲ್ಲ ಅಂದ್ಲು. ಯಾಕೆ ಅಂದೆ, ನಾನು ಆ ರೂಮಿಗೆ ಬರಲ್ಲ ಅಂದ್ಲು. ಏನಕ್ಕೆ ಅಂದೆ. ಆಮೇಲೆ ನಮ್ಮ ಟೀಮ್ ಅವ್ರು ಕೇಳಿದೆ ಏನಾಯ್ತು ಅಂತ. AC ವಿಷಯಕ್ಕೆ ಜಗಳ ಆಗಿದೆಯಂತೆ. ಬನ್ನಿ ಸ್ವಲ್ಪ ಸಾರ್ಟ್ ಮಾಡೋಣ ಇಬ್ರು ಜಗಳನ. ರಿಗಾನ कहाँ गया सर? ಬಿಸಿ ಬಿಸಿ ಸುದ್ದಿ ಬಬ್ಲುಗೆ. ನಮ್ಮ ಪಾಪ, ನಮ್ಮ ಅಕ್ಕ ಮುದ್ದಿನಂತ ಅಕ್ಕಂಗೆ ಬೈದವನಲ್ಲ, ಅವನ್ಗೇನು ಅನ್ಸಲ್ವಾ ಗೈಸ್? ನಮ್ಮ ಅಕ್ಕ ಇನ್ಮೇಲೆ ಏನಂದ ಗೊತ್ತಾ, ಅವನು ಹೋಗ್ ನಿನ್ ರೂಮ್ಗೆ ಅಂದ. ಹಾ, ಏನ್ ಯಾವಾಗ್ಲೂ ನನ್ನ ರೂಮ್ಗೆ ಹೋಗಂತೀಯ ಹೆಂಗ್ ತನ್ ಬಂದ್ಬಿಟ್ಟು. ಸೋನು, ನೀನು ಇನ್ಮೇಲೆ ಅವನ ಹತ್ರ ಮಾತಾಡ್ಬೇಡ. ಪ್ರಾಮಿಸ್ ಮಾಡು ಅವನ ಹತ್ರ ಮಾತಾಡಲ್ಲ ಅಂತ. ಸೋನು ಪ್ರಾಮಿಸ್ ಮಾಡು. ನಿನಗೆ ರೆಸ್ಪೆಕ್ಟ್ ಇದೆಯಾ ಇಲ್ವಾ? 1 ಸರಿನಾ 2 ಸರಿನಾ 3 ಸರಿನಾ ನೀನು ಬೈಸ್ಕೊಂಬರೋದು ಅವನ ಹತ್ರ? ಪ್ರಾಮಿಸ್ ಮಾಡು ಸೋನು. ನಿನಗೆ ನಾಚಿಕೆ ಆಗಲ್ವಾ? ನನಗೆ ನಾಚಿಕೆ ಆಗ್ತಿದೆ, ಪಾಪ ಅನಿಸ್ತಿದೆ ನನಗೆ. ನೀನಾದ್ರೂ ಅದನ್ನೇ ನಾನಿಲ್ಲ. ಎಷ್ಟು ಇರಿಟೇಟ್ ಮಾಡ್ತೀಯಾ? ಈಗ ನೀನು ಮಾತಾಡ್ತೀಯ ಅವನ ಹತ್ರ? ಇವಾಗ ಒಂದ್ ನಿಮಿಷ, ನೀನ್ ಎಷ್ಟು ಇರಿಟೇಟ್ ಮಾಡ್ತೀಯಾ? ನೀನು ಅವನ ಹತ್ರ ಮಾತಾಡ್ತೀಯಾ? ಇರಿಟೇಟ್ ಮಾಡ್ತೀಯಾ? ನಿನ್ನ ಹತ್ರ ನಾನು ಮಾತಾಡದೆ ಈಗ ಬಿಡ್ತೀನಾ? ನೀನ್ ಮಾತಾಡ್ ಯಾರಿಗೆ? ಅವನಿಗೆ ಮಾನ ಮರ್ಯಾದೆ ಇದೆ, ಅದಕ್ಕೆ ಅವ್ನು ಕೂತವನೆ. ನಿನಗೆ ಮಾನ ಮರ್ಯಾದೆ ಇಲ್ಲ, ಅದಕ್ಕೆ ಮಾತಾಡ್ತೀನಿ ಅಂತ ಕೂತಿದ್ಯಾ? ಅವನ ಹತ್ರ ಸೇಮ್ ನಾನು ಕೇಳ್ದೆ, ಅವನೇನಂದ ನಾನು ಮಾತಾಡಲ್ಲ ಪ್ರಾಮಿಸ್ ಅನ್ಬಿಟ್ಟು ಹೋದ. ನೀನ್ ನೋಡು ಇನ್ನೂ ಕೂತಿದ್ಯಾ ಅವ್ನು ನಂಬ್ಕೊಂಡೆ. ಅವ್ನ್ ಕರೀಲಿ, ಅವ್ನ್ ಕರಿಯೋದ್ ಬೇಕಾಗಿಲ್ಲ. ಕರಿಯ ಅಲ್ಲ, ಅವ್ನ್ ಚಿಕ್ಕವನಾಗಿ ಅವ್ನ್ ಪ್ರಾಮಿಸ್ ಇಟ್ಬಿಟ್ಟು ನಾನು ಮಾತಾಡಲ್ಲ ಅವಳ ಹತ್ರ. ಈ ತರ ಎಷ್ಟ್ ಪ್ರಾಮಿಸ್ ನೋಡಿದ್ರೆ ಕೋಲ್ಗೇಟ್ ಪ್ರಾಮಿಸ್ ಕರಿ ಅವನ್ಗೆ. ನೀನು ಇಬ್ರು ಗೊಂಡ್ ಮಾಡೋದ್ ನೋಡದ, ಬರೀ ಕಿತ್ಲಾಡ್ಕೊಂಡ್ ನೋಡದ. ಕರಿ ಅವನ್ಗೆ ಇವಾಗ. ಸೋನು, ಅವನೇ ಹೇಳಿದೆ ನನ್ ಮೇಲೆ, ನಿನ್ ನಾಚಿಕೆ ಆಗ್ತಾ ಇಲ್ವಾ? ಅವ್ನು ಹೇಳಿದ್ರೆ ಅವ್ನು ಇಷ್ಟ. ಅದು ಪ್ರಾಮಿಸ್ ಇಡು ಮಾತಾಡಲ್ಲ ಅಂತ. ಇಡು ತಲೆ ಮೇಲೆ ಕೈ ಇಡು. ಅಲ್ಲಿ ಹೇಳ್ಬಿಟ್ಟು ಬಂದಿದ್ಯಾ ನೋಡು, ಅಕ್ಕ ಪ್ರಾಮಿಸ್ ಇಡ್ತಾಳೆ ಮಾತಾಡಲ್ಲ. ನೀನು ಅವನ್ ಬಗ್ಗೆ ಹೇಳಿರ್ತೀಯಾ ನೋಡು, ಹಂಗೆಲ್ಲ ಅಕ್ಕ ಮಾಡಲ್ಲ. ನಾನಂತೂ ಅಲ್ಲಿ ಬರಲ್ಲ ಬಬ್ಲು, ಬೀಳ್ತೀನಿ ಬಿಡು ಬಬ್ಲು. ನಾನಂತೂ ಆ ರೂಮ್ಗಂತೂ ಬರಲ್ಲ. ನಾನು AC ಆಫ್ ಮಾಡೋ ಕಮ್ಮಿ ಮಾಡೋ ಅಂತ 2-3 ಸತಿ. ಏನ್ ಹಂಗಲ್ಲ ಆಡ್ತಿದ್ಯಾ, ಹೋಗ್ ನಿನ್ ರೂಮ್ಗೆ, ಇಲ್ಲಿಯಾಗ ಬಂದ್ ನಿಂತಿದ್ಯಾ ಅಂತ ಹೇಳ್ದ. ಇಷ್ಟು ಬೈಸ್ಕೊಂಡು ನಮ್ಮ ಅಕ್ಕ ಬೇಜಾರು ಅಂದ್ಬಿಟ್ಟು ಟಾಮ್ ಅಂಡ್ ಜೆರಿ ನನಗೆ ಮೂಡೇ ಆಫ್ ಆಗ್ಬಿಡ್ತೀನಿ. ಹಬ್ಬ ಮಾಡ್ಕೊಂಡ್ಬಿಟ್ಟಪ್ಪ ನಾನು ಮಾತಾಡಕ್ ಹೋಗಿಲ್ಲ. ಇವಳಿಂದನೇ ಬಂದ, ನನ್ ಬೇಜಾರಾಗಿ ಸುಮ್ನೆ ಬಂದ್ ಮಾಡ್ಕೊಂಡು. ಇಲ್ಲ ನಿನ್ನಿಂದನೇ ಬಂದಿದ್ದಾನು. ನೀನ್ ಬಂದಿ 5 ಮಿನಿಟ್ಸ್ಗೆ ಬಂದಿಲ್ವಾ? ಆಮೇಲೆ ಬಂದಿ ಮಾಡ್ಕೊಂಡ್ಬಿಟ್ಟ. ಆದ್ರೂ ಮಮ್ಮಿ ಸಾಯಿಲ್ ಸಪೋರ್ಟ್ ಮಾಡ್ತವ್ರಲ್ಲ. ನೋಡು ಇದು ನನ್ ಮಗನೇ ಈಗ ಹಾಕೊಡ್ತಾನಿಲ್ಲ ನನಗೆ. ಸೋನು ಅವ್ರ ಮುದ್ದಿನ ಮಗ ಅಲ್ವಾ, ಅದಕ್ಕೆ. ಮಮ್ಮಿನೂ ನಾನೊಬ್ನೇ ನಾನು ಒಬ್ಳೆ, ಸಾಯಿಲ್ ಸಪೋರ್ಟ್ ಮಾಡ್ತಿಲ್ಲ. ನಾನು ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ. ಆದ್ರೆ ಮಮ್ಮಿ ನಿನ್ ಜೊತೆ ನಿನ್ ರೂಮಲ್ಲೇ ಇದ್ದು ಅವ್ನಿಗೆ ಸಪೋರ್ಟ್ ಮಾಡ್ತವ್ರೆ. ಏನಾದ್ರು ಹೇಳು. ಅಯ್ಯೋ ಅದು ಬಬ್ಲು ಬಂದ್ನಾ, ಊಟ ಮಾಡಿದ್ನಾ? ಅಯ್ಯೋ ಪಾಪ. ಕೇಳ್ಬೇಕು ಪಾಪ, ಎಷ್ಟೊತ್ತಾಯ್ತು ಹೋಗಿ ಒಂದ್ ಕೆಲ್ಸದ ಮೇಲೆ ಹೋಗಿದ್ದೀನಲ್ಲ, ಬಂದ ತಿನ್ನ ಕೇಳತ್ತಪ್ಪ. ಮಕ್ಳು ಊಟ ಮಾಡಿದ್ರ ಕೇಳತ್ತಪ್ಪ. ಏನು ಬರ್ತಾನೆ ಬಿಡಿ,
ಅವ್ನು ಬಂದ್ರೆ ಫೋನ್ ಮಾಡಲ್ವಾ ರೂಮಿಗೆ ಬರಲ್ವಾ ಅಂತಂದ್ರೆ ಬಂದು 2 ನಿಮಿಷ ನನ್ ಮನ್ಸು ಹೇಳ್ತು ನಾನು ಕೇಳ್ಕೊಬೇಕು ಅನ್ಸ್ತು ಕೇಳ್ಕೊಂಡೆ. ನಿಂದೆ ಚಿಂತೆನೆ ಮಾಡಲ್ಲ ನೋಡು, ಮಾಡ್ತೀನಿ ನೋಡು. ಜಗಳ ಹಚ್ಬಿಡ್ತೀನಿ. ಆಯ್ತು ಸೋನು ಬಾ ಈಗ ನಾನ್ ಕರಿತಾ ಇರೋದು ಬಾ. ನನ್ ರೂಮ್ ಅದು. ಯಾರು ನಿನ್ಗೆ ಬೈದವನು? ಯಾರು ನಿನಗೆ ಬೈದಿದ್ ನಾನ್ ನೋಡ್ತೀನಿ ಬಾ. ನಂಗೆ ಅಲ್ಲಿ ಬಾ 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 ಬಾ. ಬೇಕಾದ್ರೆ ಅವನ್ನ ಬರಕ್ ಹೇಳು ಬಬ್ಲು ಪ್ಲೀಸ್. ನನ್ ರೂಮ್ ಅದು ಬಾ. ಅವ್ನ ಆಚೆ ಕೂರಿಸ್ತೀನಿ ಬಾ. ನೀನ ಅಯ್ಯೋ ಬೇಡಪ್ಪ, ನಿನ್ನ ನಮ್ಮಿ ಮನೆ ನನ್ನ ಇನ್ನೊಂದ್ಸತಿ ಈ ರೂಮಲ್ಲೂ ಆಚೆ ಕೂರಿಸ್ಬಿಡ್ತೀಯ. ಮತ್ ಪ್ರಾಮಿಸ್ ಇಡು, ಮಾತಾಡಲ್ಲ ಲೈಫಲ್ಲಿ ಅವನ ಹತ್ರ ಅಂತ ಇಡು. ರೆಸ್ಪೆಕ್ಟ್ ಇದ್ರೆ ನಿನಗೆ. ಬೇಡ, ನನ್ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟ್ ಇರೋದಕ್ಕೆ ನಾನು ಈ ರೂಮಿಂದ ಆಚೆ ಬರ್ತಿಲ್ಲ ಅಷ್ಟೇ. ಅವನಿಗೆ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅವ್ನಿಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನನ್ ಮಾತೇ ಆಡಲ್ಲ ಜೀವನ ಪೂರ್ತಿ ಅಂತ ಪ್ರಾಮಿಸ್ ಇಟ್ಟ. ಮಾತಾಡಿಲ್ಲ ಅಂದ್ರೆ ಅವ್ನ ಇಷ್ಟ. ಮಾತಾಡ್ದ ಅವಾಗೈತೆ. ಈ ಮಾತು ಜ್ಞಾಪನ ಇಟ್ಕೊ. ಮಾತಾಡಲ್ಲ ಅಂತ ಇನ್ನೇನ್ ತಮಿಳಲ್ಲಿ ಹೇಳಿದ್ನ ಈಗ ನಾನು. ಜ್ಞಾಪನ ಇರಲಿ. ಅಲ್ಲ ನೀನ್ ಮಾತಾಡ್ತೀಯಾ? ನೀನ್ ಪ್ರಾಮಿಸ್ ಇಡು ನೋಡೋಣ ನೀನ್ ಮಾತಾಡಲ್ಲ ಅಂತ. ಪ್ರಾಮಿಸ್ ಏನಕ್ಕೆ ಇಡ್ಲಿ ಬಬ್ಲು? ಅಕ್ಕ ಮೇಲೆ ಪ್ರೀತಿ ಇದ್ದಿದ್ರೆ ಅವ್ನಿಗೆ ಬರ್ತಿದ್ದ ಇಲ್ಲಿಗೆ. ಅವ್ನಿಗೆ ಪ್ರೀತಿ ಇದ್ರೆ ಇಲ್ಲಿಗೆ ಬರ್ತಿದ್ದ ಮಾತಾಡಕ್ಕೆ. ಏನು ಅಂತ ಕರ್ಕೊಂಡ್ ಬರ್ತಾ ಇದ್ದೆ. ನಾನೇ ಕರ್ಕೊಂಬರ್ಲಿ? ನಿಮ್ ಜಗಳ ನೀವೇನಾದ್ರು ಮಾಡ್ಕೊಳ್ಳಿ. ಬಂದ. ಓ ಆಟಿಟ್ಯೂಡ್, ಮಿಸ್ಟರ್ ಆಟಿಟ್ಯೂಡ್. ಬರ್ರಿ ಬರ್ರಿ. ಅಲ್ಲಿ ಕೂತ್ಕೊಂಡು ಆಣೆ ಇಟ್ಟೆ ಮಾತಾಡಲ್ಲ ಅವಳ ಹತ್ರ ಏನೇ ಆದ್ರು ಅಂತ. ಹೇಳಿಲ್ವ ನಿನ್ ಕೆಳಗೆ? ಓಯ್ ಹೇಳಿಲ್ವ ಏನೇ ಆದ್ರೂ ಅವಳ ಹತ್ರ ಮಾತಾಡಲ್ಲ ಅಂತ? ಹೇಳಿಲ್ಲ. ಪ್ರಾಮಿಸ್ ಇಟ್ಟಲ್ಲೋ. ಮುಂಚೆ ನೆಮ್ಮದಿಯಾಗಿದ್ದೆ. ನೆಮ್ಮದಿಯಾಗಿ ಜಗಳ ಆಡ್ಕೊಂಡಿದ್ರಾ? ನಾಚಿಕೆ ಆಗಲ್ಲ ನಿಂಗೆ? ಜಗಳ ಆಡಿದ್ಯಲ್ಲ ಅಕ್ಕನ ಜೊತೆ. ಓ ಸೋನು ಆಗಲ್ಲ ಅಂತ ಒಂದ್ ಸೋನು. ಅವಳು ಪ್ರಾಮಿಸ್ ಇಟ್ಲು ಮಾತಾಡಲ್ಲ ಅಂತ. ಸೊ ಸಾರ್ಟ್ ಮಾಡ್ಕೋತವ್ರೆ ಅವ್ರಿಬ್ರು ಒಂದಾಗ್ಬಿಟ್ರಿ. ಈಗ ಇಬ್ರಿಗೂ ನಮ್ಮ ಅಮ್ಮ ಬೈದಿದ್ದಾರೆ. ಈಗ ಅಲ್ಲೇನು ಕೆಲಸ ಇಲ್ಲ ಗೈಸ್. ಅವ್ರು ಒಂದಾದ್ಮೇಲೆ ನಾನು ಏನು ಮಾಡಲಿ ಹೇಳಿ? ಮತ್ತೆ ಬೆಂಕಿ ಹಾಕಿ ಪ್ರಯೋಜನ ಇಲ್ಲ. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ಅಕ್ಕನ ಎಳ್ದು ಬೀಳ್ಸ್ಬಿಟ್ಟಿದ್ದಾನೆ. ನಮ್ಮ ಅಕ್ಕ ಆದ್ರೂ ಅವ್ನು ಮಾತಾಡ್ತಾಳೆ. ಈಗ ನೋಡ್ತಾ ಇದ್ರೆ ನಮ್ಮ ಅಕ್ಕ ಕೋಪ ಇದೆ, ಅವಳು ಮಾತಾಡಲ್ಲ ಅನ್ನಿಸ್ತಾ ಇದೆ. ಎಳ್ದು ಬೀಳ್ಸಿದ್ದಾನೆ ಕೆಳಗೆ. ನಮ್ಮ ಮನೇಲಿ ನಾನು ಒಬ್ಬಂಗೆ ಬಿಟ್ರೆ ಯಾರಿಗೂ ಸೆಲ್ಫ್ ರೆಸ್ಪೆಕ್ಟೇ ಇಲ್ಲ ಅನ್ಸುತ್ತೆ ಗೈಸ್. ನಮ್ಮ ಅಪ್ಪ ಅಮ್ಮಂಗೆ ನನಗೆ ಬಿಟ್ರೆ.